ಈಗ ಸಿಮ್ ಕಾರ್ಡನ್ನು ಬಳಸೋರಿಗೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಯಾರ್ಯಾರು ಸಿಮ್ ಕಾರ್ಡನ್ನು ಬಳಸ್ತಿದ್ರು ಅವರಿಗೆ. ಓಕೆನಾ? ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಸಿಮ್ ಕಾರ್ಡನ್ನು ಯಾರ್ಯಾರು ಬಳಕೆ ಮಾಡ್ತಿದ್ರೋ ನಿಮಗೇನೆ ಇದೀಗ ಒಂದು ಗುಡ್ ನ್ಯೂಸನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಈ ಹಿಂದೆ ನೀವು ಪ್ರತಿ ತಿಂಗಳು ಸಹ ಹಣವನ್ನು ಪಾವತಿ ಮಾಡ್ತಿದ್ರಿ. ಅದು ಕೇವಲ 28 ದಿನಗಳು ಮಾತ್ರನೇ ಬರ್ತಿತ್ತು. ಆದರೆ ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸನ್ನಾದರೆ ಜಾರಿಗೆ ಮಾಡಲಾಗಿದೆ. ಅದು ಏನಂತಂದರೆ ಇನ್ನು ಮುಂದೆ 28 ದಿನಗಳೆಲ್ಲ 30 ದಿನಗಳು ಇರಬೇಕಾಗಿರ್ತಕ್ಕಂತಹ ಒಂದು ಪ್ಲ್ಯಾನನ್ನು ಎಲ್ಲ ಸಿಮ್ ಕಾರ್ಡ್ಗೂ ಸಂಬಂಧಪಟ್ಟಂತೆ ನೀಡಬೇಕಾಗಿರುತ್ತೆ ಅಂತ ಹೇಳಿ ಒಂದು ಹೊಸ ರೂಲ್ಸನ್ನಾದರೆ ಜಾರಿಗೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು. ಬಾಯ್.